ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದವಿಂದಗಳಿಗೆ ನಮನವನ್ನು ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈಗ ಮೊದಲನೇದಾಗಿ ಈಗಾಗಲೇ ಕಳೆದಿರ್ತಕ್ಕಂಥ 4 ಭಾನುವಾರಗಳು ಕೂಡ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದಾಯಿತು. ಒಂದೊಂದು ತಂತ್ರಸಾರವು ಕೂಡ ಒಂದೊಂದು ವಿಧವಾಗಿರ್ತಕ್ಕಂಥದ್ದಿತ್ತು. ಕಳೆದ ತಂತ್ರಸಾರವಂತೂ ಬನ್ನೇರುಘಟ್ಟ ಗ್ರಾಮದ ಬಳಿ ಇರತಕ್ಕಂಥ ಭೂತಾನಹಳ್ಳಿ ಕ್ಷೇತ್ರದಲ್ಲಿ ಶನೈಶ್ಚರನ ದಿವ್ಯ ಸಾನ್ನಿಧ್ಯದಲ್ಲಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಬಹಳಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ತಾರೆ ವೃಕ್ಷದ ಬುಡದಲ್ಲಿ ಕೂತು ಈ ಒಂದು ತಂತ್ರಸಾರವನ್ನು ಮಾಡಿದ್ದಿತ್ತು. ಭಗವಂತನ ಸಂಪೂರ್ಣ ಅನುಗ್ರಹ ನನಗೂ ಸಿಕ್ತು, ತಮ್ಮೆಲ್ಲರಿಗೂ ಕೂಡ ಸಿಕ್ತು. ಈಗಾಗಲೇ ಈ ಒಂದು ಭಾನುವಾರದ ಕಾರ್ಯಕ್ರಮದಲ್ಲಿ ನಡೆಸ್ಕೊಡ್ತಾ ಇರ್ತಕ್ಕಂಥ ತಂತ್ರಸಾರವನ್ನು ಮಾಡಿ ತಾವೆಲ್ಲರೂ ಕೂಡ ಬೇರೆ ರೀತಿ ಅಚ್ಚರಿಗಳನ್ನು ತಾವೆಲ್ಲರೂ ಕೂಡ ಅನುಭವಿಸ್ತಕ್ಕಂಥದ್ದಿದೆ. ಇದೇ ರೀತಿ 18 ಭಾನುವಾರಗಳು ಕೂಡ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳನ್ನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಪ್ರತಿಯೊಂದನ್ನು ಕೂಡ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ತಾವೆಲ್ಲರೂ ಕೂಡ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರ. 5ನೇ ಭಾನುವಾರದಂದು ಈ ಒಂದು ತಂತ್ರಸಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಯಂತ್ರಸಾರವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದಿದೆ. ಈ ಒಂದು ಯಂತ್ರಸಾರ ಎಷ್ಟು ವಿಶೇಷವಾಗಿದೆ, ಎಷ್ಟು ವಿಭಿನ್ನವಾಗಿದೆ. ಶನೈಶ್ಚರ ನವಗ್ರಹಗಳಲ್ಲಿ 7ನೇ ಗ್ರಹ ಶನೈಶ್ಚರ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಆ ಶನಿ ಪರಮಾತ್ಮ ಶನಿಗ್ರಹದ ಆ ಒಂದು ಬಿಂಬ ಅಂದರೆ ಶನಿಗ್ರಹದ ಬಿಂಬ ಯಾವ ರೀತಿ ಇರುತ್ತೆ, ಧನುಸ್ ಆಕಾರದಲ್ಲಿ ಇರ್ತಕ್ಕಂಥದ್ದಿದೆ. ಈ ಒಂದು ಧನುಸ್ ಆಕಾರವನ್ನು ಕೂಡ ನಾವು ಬರೆದಿರ್ತಕ್ಕಂಥದ್ದಿದೆ. ಅದರ ಸುತ್ತ ವೃತ್ತಾಕಾರವಿರ್ತಕ್ಕಂಥದ್ದಿದೆ, 9 ಪದ್ಮಾಕಾರ ಇದೆ, 1 ಚೌಕಾಕಾರ ಇದೆ, ಯಂತ್ರದ ರೀತಿಯಲ್ಲಿರ್ತಕ್ಕಂಥ ಚೌಕಾಕಾರಗಳಿದೆ. 4 ದಿಕ್ಕಿನಲ್ಲೂ ವಿಶೇಷವಾಗಿರ್ತಕ್ಕಂಥ ಚೌಕಗಳು ಕೂಡ ತಾವು ನೋಡ್ತಾ ಇರ್ಬೋದು. ಈ 4 ಚೌಕಗಳು ಅಷ್ಟ ದಿಗ್ಬಂಧನ ಅಂತ ಹೇಳಿ. ನೋಡಿ, ಯಾವ ಒಂದು ತಂತ್ರಸಾರವನ್ನು ಮಾಡಲಿ, ಯಂತ್ರಸಾರವನ್ನು ಮಾಡಲಿ, ನಾವು ಪೂಜೆ ಮಾಡ್ತಾ ಇರತಕ್ಕಂಥ ಆ ಒಂದು ಪ್ರದೇಶ ನಾವು ಸುಮ್ಮನೆ ನೀರಾಕಿ ಶುದ್ಧಿ ಮಾಡತಕ್ಕಂಥದ್ದು ಒಂದಾದರೆ, ತಂತ್ರಗಳಿಂದ ಮಂತ್ರಗಳಿಂದ ಶುದ್ಧಿಪಡಿಸೋದು ಬೇರೆ. ಈ ಒಂದು ತಂತ್ರ ಮಂತ್ರ ಯಂತ್ರಗಳಿಂದ ಶುದ್ಧಿಪಡಿಸೋದು ಹೇಗೆ ಅಂದರೆ, ಈ ರೀತಿಯಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನಗಳನ್ನು ಅಂತ ಹೇಳಿ ನಾವು ಹೇಳ್ತೀವಿ. ಈ ಒಂದು ಅಷ್ಟ ದಿಗ್ಬಂಧನವನ್ನು ಏನಕ್ಕೆ ಹಾಕ್ತೀವಿ ಅಂದರೆ, ಮಾಡ್ತಕ್ಕಂಥ ಪ್ರತಿಯೊಂದು ಪೂಜಾನುಷ್ಠಾನದಲ್ಲೂ ಕೂಡ ಶ್ರದ್ಧೆ, ಭಯ, ಭಕ್ತಿ, ಮಡಿ, ಮೈಲಿಗೆ ಅನ್ನೋದೆಲ್ಲ ಬಹಳ ಪ್ರಮುಖ ಸ್ಥಾನವನ್ನು ಹೊಂದಿರತಕ್ಕಂಥದ್ದಿದೆ. ಈ ಒಂದು ಮಡಿ, ಮೈಲಿಗೆ ಮತ್ತು ಭಯ, ಭಕ್ತಿ ಅನ್ನುವ ವಿಚಾರಕ್ಕೆ ಬಂದಾಗ, ನೀವು ಮಾಡಿರ್ತಕ್ಕಂಥ ತಂತ್ರಸಾರಕ್ಕೆ ಯಾವುದೇ ರೀತಿ ದುಷ್ಟಶಕ್ತಿಗಳ ಆವಾಹನೆ ಆಗ್ತಕ್ಕಂಥದ್ದಾಗಲಿ, ಯಾವುದೇ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಟ್ಟ ಅಡಚಣೆಗಳಾಗ್ತಕ್ಕಂಥದ್ದಾಗಲಿ, ಮಾಡಬೇಕಾದ್ರೆ ಏನೋ ಒಂಚೂರು ಅಚಾತುರಿಯಾಗಿ ಅದು ಇದರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಲಿ, ಇದು ಯಾವುದು ಕೂಡ ಆಗಬಾರ್ದು. ನಿಮ್ಮ ಮನೆಯಲ್ಲಿ ಒಂದು ವೇಳೆ ಯಾರೋ ಏನೋ ಮಾಡಿಸಿರ್ತಕ್ಕಂಥ ದುಷ್ಟಶಕ್ತಿಗಳ ಅಟ್ಟಹಾಸವೂ ಕೂಡ ಇದ್ದು ನಿಮ್ಮ ಮನೆಯ ಮೇಲೆ ಬೇರೆ ರೀತಿ ಪ್ರಯೋಗ ಆಗಿದ್ದು, ಆ ಒಂದು ವಸ್ತುಗೃಹದಲ್ಲಿ ತಂತ್ರಸಾರ ಮಾಡೋದ್ರಿಂದ ಬೇರೆ ರೀತಿ ದೋಷಗಳೂ ಉಂಟಾಗಬಾರ್ದು ಅಂತ ಹೇಳಿ ಈ ಒಂದು ಯಂತ್ರಸಾರಕ್ಕಾಗಲಿ ತಂತ್ರಸಾರಕ್ಕಾಗಲಿ ಯಾವುದೇ ರೀತಿ ದೃಷ್ಟಿದೋಷ ಬೀಳ್ತಕ್ಕಂಥದ್ದಾಗಲಿ, ಬೇರೆ ರೀತಿ ಶಕ್ತಿಗಳ ಆವಾಹನೆ ಆಗ್ತಕ್ಕಂಥದ್ದಾಗಲಿ ಯಾವುದು ಕೂಡ ಆಗಬಾರ್ದು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನಗಳನ್ನು ನಾವು ಹಾಕ್ತೇವೆ. ಈ ಒಂದು ಅಷ್ಟ ದಿಗ್ಬಂಧನದ ಜೊತೆ ಈ ಒಂದು ತಂತ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. 5 ಭಾನುವಾರಗಳು ಕಳೀತಾ ಬರ್ತಾ ಇದೆ. ಈ 5ನೇ ಭಾನುವಾರದಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾವು ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರತಿನಿತ್ಯ ನಾವು ನಿಮಗೆ ಯಾವ ಒಂದು ಆ ಲೈವ್ನಲ್ಲಿ ಯಾವ ಮುಖಾಂತರ ಬರ್ತೀವೋ ಅದೇ ಜಾಗದಲ್ಲೇ ಕೂತು ನಾನು ನಿಮಗೆ ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನಾನು ಇಲ್ಲಿ ಕೂತ್ರೆ ನಿಮ್ಮ ಮನೆಯಲ್ಲೆಲ್ಲ ಆದಷ್ಟು ಬೇಗ ಬೆಳಗ್ಗೆ ಬರೋ ರೀತಿ ಯಾವ ರೀತಿ ಬರ್ತೀವೋ ಅದೇ ರೀತಿ ಬರ್ತೀವಿ. ಆದರೆ ಮುಂದೆ ಬರ್ತಕ್ಕಂಥ 7ನೇ ಭಾನುವಾರದಂದು ನೋಡಿ, ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ 7ನೇ ಭಾನುವಾರದಂದು ಮಾತ್ರ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ತಂತ್ರಸಾರವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಆ ಒಂದು ತಂತ್ರಸಾರವನ್ನು ಮಾಡೋದಕ್ಕಿಂತ ಮುಂಚೆ ಶನೈಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಪೂಜಾನುಷ್ಠಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ವಿಶೇಷವಾಗಿ
ಒಂದು ಸಾನ್ನಿಧ್ಯದಲ್ಲಿ, ಒಂದು ಕಲ್ಯಾಣಿಯಲ್ಲಿ ನಾವೇ ಸ್ವತಃ ಮುಳುಗಿ ಸ್ನಾನವನ್ನು ಮಾಡಿ ನೋಡಿ. ಕೆಲವೊಂದಷ್ಟು ಪೂಜಾನುಷ್ಠಾನವನ್ನು ಮಾಡಬೇಕಾದ್ರೆ ಆಗಲಿ, ಕೆಲವೊಂದಷ್ಟು ದೇವಾಲಯಕ್ಕೆ ಹೋಗ್ಬೇಕಂದ್ರೆ ಆಗಲಿ, ಅಲ್ಲಿರ್ತಕ್ಕಂಥ ಪದ್ಧತಿ ಏನಪ್ಪ ಅಂದರೆ ಪ್ರತಿಯೊಂದು ದೇವಸ್ಥಾನ ಅಂದರೆ ಪುರಾತನ ಕಾಲವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಒಂದು ಕಲ್ಯಾಣಿ ಇರ್ತಕ್ಕಂಥದ್ದು ನಿಜ. ಕಲ್ಯಾಣಿ ಏನಕ್ಕೆ ಮಾಡಿರ್ತಾರೆ? ನಾವು ಯಾವ ರೀತಿ ಎಷ್ಟೇ ಅಂದರೆ ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನೆಲ್ಲವನ್ನು ಕೂಡ ದೂರ ಮಾಡಿಕೊಳ್ಳಿಕ್ಕೋಸ್ಕರ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕಲ್ಯಾಣಿಯನ್ನು ಸೃಷ್ಟಿ ಮಾಡಿರ್ತಾರೆ. ಭಗವಂತನ ಸೃಷ್ಟಿ ಇವೆಲ್ಲ. ಆ ಒಂದು ಕಲ್ಯಾಣಿಯಲ್ಲಿ ಮುಳುಗಿ ಸ್ನಾನ ಮಾಡಿದಾದ ನಂತರ ಭಗವಂತನ ದರ್ಶನ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ಕಳೆದು ಹೋಗುತ್ತೆ ಎಂಬತಕ್ಕಂಥ ಪ್ರತೀತಿಯೂ ಕೂಡ ಇದೆ. ಅದೇ ರೀತಿ ಈ ಒಂದು ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ಮಾಡಬೇಕಾದ್ರೆ ನಾವು ಕೂಡ ಹತ್ತಿರದಲ್ಲಿರ್ತಕ್ಕಂಥ ಶನೇಶ್ವರನ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಕೊಳ, ಆ ಒಂದು ಕೊಳದಲ್ಲಿ ಸ್ನಾನವನ್ನು ಮಾಡಿ ಅದಾದ ಮೇಲೆ ಶನೇಶ್ವರನ ದಿವ್ಯ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಪಡೆದಿದ್ದಾದ ಮೇಲೆ ತಂತ್ರಸಾರವನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥದ್ದು. ಈ ಒಂದು ಮಹತ್ ಕಾರ್ಯಕ್ಕೆ 7ನೇ ಭಾನುವಾರದಂದು ನಾನು ಮುಂದಾಗ್ತಾ ಇರತಕ್ಕಂಥದ್ದಿದೆ. ಆ 7ನೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಗಮನವಿಟ್ಟು ವೀಕ್ಷಣೆ ಮಾಡಬೇಕು. ಆಗ ತಿಳಿಸ್ಕೊಡ್ತಕ್ಕಂಥ ತಂತ್ರಸಾರವನ್ನು ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ತಾವು ಪಾಲಿಸಬೇಕು. ಈ ಒಂದು ತಂತ್ರಸಾರವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನು ವಿಶೇಷವಾಗಿ ಭಗವಂತನ ತಂತ್ರಸಾರಕ್ಕೆ ಮೊದಲನೇದಾಗಿ ಯಂತ್ರಸಾರ ಏನು ಅನ್ನೋದನ್ನ ಈಗಾಗಲೇ ಒಂದು ಸಣ್ಣ ವಿಶ್ಲೇಷಣೆಯನ್ನು ಕೊಟ್ಟಿದ್ದೆ. ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಒಂದು ಯಂತ್ರಸಾರವನ್ನು ಬಹಳ ಗಮನವಿಟ್ಟು ನೋಡಿ. ಮೊದಲನೇದಾಗಿ ಒಂದು ಬಾಣದ ಆಕಾರವನ್ನು ಬರೀತಕ್ಕಂಥದ್ದು ನೋಡಿ. ಇದರಲ್ಲಿ ಬಿಲ್ಲು ಬಾಣ 2 ಇರ್ತಕ್ಕಂಥದ್ದಿದೆ. ನಮ್ಮ ಹತ್ರ ಬಿಲ್ಲು ಮಾತ್ರ ಇದೆ, ಬಾಣ ಇಲ್ಲ. ಬಿಲ್ಲು ಮಾತ್ರ ಇದೆ, ಬಾಣ ಇಲ್ಲ. ಇದು ಶನೇಶ್ವರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಇದನ್ನು ಕೂಡ ತಾವು ಗಮನಿಸ್ಬೋದು ಇಲ್ಲಿ. ಯಾಕೆಂದರೆ ಬಿಲ್ಲು ಬಾಣ ಅಂತ ಹೇಳಿದ ತಕ್ಷಣ ತಾವೆಲ್ಲರೂ ಕೂಡ ಬಿಲ್ಲು ಬಾಣ 2ನ್ನೂ ಸೇರಿಸಿ ಹಾಕೊಳ್ತೀರಾ. ಆದರೆ ನಾವು ಇದರಲ್ಲಿ ಒಂದು ಭಾಗವನ್ನು ಮಾತ್ರ ತಗೊಂಡಿರ್ತಕ್ಕಂಥದ್ದಿದೆ. ಅದಾದ ನಂತರ ಸುತ್ತಲೂ ಕೂಡ ಒಂದು ವೃತ್ತಾಕಾರವನ್ನು ಕೂಡ ನಾವು ಹಾಕ್ಕೊಂಡಿರ್ತಕ್ಕಂಥದ್ದಿದೆ. ಆ ವೃತ್ತಾಕಾರದ ಸುತ್ತಲೂ ಎಂದಿನಂತೆ ಪ್ರತಿ ತಂತ್ರಸಾರದಲ್ಲಿ ತಿಳಿಸ್ಕೊಡುವ ಹಾಗೆ 9 ಪದ್ಮದ ಆಕಾರಗಳು, ವಿಳೆದೆಲೆ ಯಾವ ರೀತಿ ಇರುತ್ತೋ ಆ ರೀತಿ ಪದ್ಮದ ಆಕಾರಗಳನ್ನು ಕೂಡ ಹಾಕಿದ್ದಂತಿದೆ. ಅದಾದ ನಂತರ ಅದರ ಸುತ್ತಲೂ ಕೂಡ ಒಂದು ದೊಡ್ಡ ಚೌಕಟ್ಟನ್ನು ಕೂಡ ತಾವು ಹಾಕ್ಕೊಳ್ಬೇಕು. ಬಾಕ್ಸು ಈ ರೀತಿ ಚೌಕಟ್ಟು, ಈ ರೀತಿ ಬಾಕ್ಸನ್ನು ಕೂಡ ಹಾಕ್ಕೊಳ್ತಕ್ಕಂಥದ್ದು. ಇದಾದ ನಂತರ ಎಲ್ಲ ಬಾಕ್ಸ್ಗಳಲ್ಲೂ 4 ಮೂಲೆಗಳಲ್ಲೂ ಕೂಡ ಅರ್ಧ ಕಟ್ಟಾಗಿರ್ತಕ್ಕಂಥದ್ದಿದೆ. ಈ ಮಧ್ಯದಲ್ಲಿ ಇಲ್ಲಿ ಕಟ್ಟಾಗಿ ಇದು ಈ ರೀತಿಯಾಗಿ ಹೀಗೆ ಬಂದು ಈ ಒಂದು ಕೊನೆಗೆ ಸೇರಿದಾದ ನಂತರ ಇದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚೌಕಾಕಾರ ಅಂತ ತಿಳಿಸ್ತಕ್ಕಂಥದ್ದು. ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು, ಎಷ್ಟು ವಿಭಿನ್ನವಾಗಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರವನ್ನೆಲ್ಲ ತಾವು ಬಹಳ ಶ್ರದ್ಧಾಭಕ್ತಿಯಿಂದ ಯಂತ್ರಸಾರವನ್ನು ಬರಿಬೇಕಾದ್ರೂ ಕೂಡ ಶನೇಶ್ವರನ ಮಹಾಮಂತ್ರವನ್ನು ಜಪ ಮಾಡ್ತಾನೆ ಇರಬೇಕು. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ತಾವು ಪಠನೆ ಮಾಡ್ತಾನೇ ಇರಬೇಕು. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗಲಿ. ಇನ್ನು ವಿಶೇಷವಾಗಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಅಂದರೆ ಈ 5ನೇ ಭಾನುವಾರದ ತಂತ್ರಸಾರದಲ್ಲಿ ಬಹಳ ಪ್ರಮುಖವಾಗಿ ನಾವು ಬಳಸ್ತಾ ಇರತಕ್ಕಂಥ ವನಸಿರಿ ಏನಪ್ಪ? ಎಡಮುರಿ ಮತ್ತು ಬಲಮುರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಎಡಮುರಿ ಮತ್ತು ಬಲಮುರಿ ಇದನ್ನು ತಾವು ಬಹಳ ಶ್ರದ್ಧಾಭಕ್ತಿಯಿಂದ ಗಮನಿಸ್ತಾ ಇದ್ದೀರಾ. ಮತ್ತು ಎಡಮುರಿ ಬಲಮುರಿ ಆಯಿತು. ಮತ್ತು ವಿಶೇಷವಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಬಿಳಿ ಸಾಸಿವೆ ಮತ್ತು ಮರಳ ಮಾತಂಗಿ ಅಂತ ನಾನು ನಿಮಗೆ ತಿಳಿಸ್ತಿದ್ದೆ. ಆದರೆ ಈ ಭಾನುವಾರದ ಕಾರ್ಯಕ್ರಮದಲ್ಲಿ ನಾವು ಮರಳ ಮಾತಂಗಿಯನ್ನು ಮಾತ್ರ ತೆಗೆದುಕೊಂಡಿದ್ದೇವೆ, ಆದರೆ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡಿಲ್ಲ. ಇದನ್ನು ಕೂಡ ತಾವು ಗಮನಿಸ್ಬೋದು. ಬರೀ ಮರಳ ಮಾತಂಗಿ ಇರತಕ್ಕಂಥದ್ದಿದೆ, ತಾವು ಕೂಡ ಬರೀ ಮರಳ ಮಾತಂಗಿಯನ್ನು ತಗೊಳ್ತಕ್ಕಂಥದ್ದು. ಇನ್ನು ಶನೇಶ್ವರನ ದಿವ್ಯ ಅನುಗ್ರಹವನ್ನು ಪಡೀಲಿಕ್ಕೆ ಎಳ್ಳು, ಭಗವಂತನಿಗೆ ನೈವೇದ್ಯಕ್ಕೂ ಕೂಡ ಇದನ್ನೇ ನಾವು ಬಳಸ್ತಾ ಇರತಕ್ಕಂಥದ್ದಿದೆ. ನೈವೇದ್ಯಕ್ಕೆ ಎಳ್ಳನ್ನು ಕೂಡ ನಾವು ಬಳಸ್ತಾ ಇರತಕ್ಕಂಥದ್ದಿದೆ. ಇನ್ನು ಎಳ್ಳುಬತ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಎಳ್ಳುಬತ್ತಿ 9 ಎಳ್ಳುಬತ್ತಿಯನ್ನು ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. 9 ಎಳ್ಳುಬತ್ತಿಯನ್ನು ತಗೊಳ್ತಕ್ಕಂಥದ್ದು. ನಾನು ಕೂಡ 9 ಎಳ್ಳುಬತ್ತಿಯನ್ನು ಇಟ್ಕೊಂಡಿದ್ದೇನೆ. ನಿಮ್ಗೆಲ್ರಿಗೂ ಕೂಡ ತಾವು ಗಮನಿಸ್ಬೋದು 9 ಎಳ್ಳುಬತ್ತಿ ಇರತಕ್ಕಂಥದ್ದು. ಇನ್ನು ಪೂಜೆಗೆ ಬಹಳ ವಿಶೇಷವಾಗಿ ಒಂದು ಶಕ್ತಿಯನ್ನು ತೆಗೆದುಕೊಂಡು ಬರಲಿಕ್ಕೆ, ಶಕ್ತಿ ದೇವತೆ ಅನುಗ್ರಹವನ್ನು ಪಡೀಲಿಕ್ಕೆ ಅರಿಶಿನ ಕುಂಕುಮವನ್ನು ಕೂಡ ನಾವು ಬಳಸ್ತಾ ಇರತಕ್ಕಂಥದ್ದಿದೆ. ನೋಡಿ, ಅರಿಶಿನ ಕುಂಕುಮದಲ್ಲೂ ಕೂಡ ಕುಂಕುಮ ಶಕ್ತಿ ದೇವತೆಯನ್ನು ಬಿಂಬಿಸ್ತಕ್ಕಂಥದ್ದಿದೆ. ಆದರೆ ಇಲ್ಲಿ ಅರಿಶಿನವೂ ಕೂಡ ಶಕ್ತಿ ದೇವತೆನೇ. ಆದರೆ ಅರಿಶಿನ ಯೆಲ್ಲೋ ಕಲರ್ ಗುರುಗಳು,
ಗುರು ಅಂದರೆ ಯೆಲ್ಲೋ ಕಲರು. ಗುರುಗಳ ವರ್ಣ ಯಾವುದು? ಯೆಲ್ಲೋ ಕಲರು. ಗುರುಗಳ ಅನುಗ್ರಹವನ್ನು ಕೂಡ ನಾವು ಪಡಿತಾ ಇರತಕ್ಕಂಥದ್ದಿದೆ. ಪ್ರತಿಯೊಂದು ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ಅಂತ ಹೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಸಂಪೂರ್ಣ ಅನುಗ್ರಹದಿಂದ ಈ ಒಂದು ತಂತ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಗುರುಗಳ ಅನುಗ್ರಹ, ಶನೇಶ್ವರನ ಅನುಗ್ರಹ, ಇವರಿಬ್ಬರ ಅನುಗ್ರಹ ಇದ್ದರೆ ನಮಗೆ ಬರ್ತಕ್ಕಂಥ ಯಾವುದೇ ಒಂದು ದೋಷಗಳಿರಲಿ, ಯಾವುದೇ ಒಂದು ಕಷ್ಟಗಳಿರಲಿ, ಸಂಕಷ್ಟಗಳಿರಲಿ, ಪ್ರತಿಯೊಂದನ್ನು ಕೂಡ ದೂರ ಮಾಡ್ಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಗುರುಗಳನ್ನು, ಶನೇಶ್ವರರನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ತಾಯಿ ಮಹಾತಾಯಿ ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಒಂದು ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ, ಈ 5ನೇ ಭಾನುವಾರದ ತಂತ್ರಸಾರವನ್ನು ಮಾಡೋದ್ರಿಂದ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥವ್ರು ಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥದ್ದಾಗಲಿ, ಯಾವುದಾದ್ರೂ ಲ್ಯಾಂಡ್ ಅಂದರೆ ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥದ್ದಾಗಲಿ, ಭೂಮಿಯ ವಿಚಾರವಾಗಿ ಸಾಕಷ್ಟು ತೊಂದರೆಗಳಿಟ್ಕೊಂಡಿರ್ತಕ್ಕಂಥದ್ದಾಗಲಿ, ತಮಗೆ ಈ ಒಂದು ತಂತ್ರಸಾರವನ್ನು ಮಾಡಿದ್ರೆ ಇದರಿಂದ ಬರ್ತಕ್ಕಂಥ ದೋಷಗಳನ್ನೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ತೀರಾ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಪ್ರಾರಂಭ ಮಾಡೋದು ಹೇಗೆ, ಪ್ರತಿಯೊಂದನ್ನು ಕೂಡ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾಯಿತು. ಈಗ ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ, ತಂತ್ರಸಾರವನ್ನು ಹೇಗೆ ಮಾಡಬೇಕು, ಪೂಜಾನುಷ್ಠಾನಗಳು ಹೇಗೆ ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಪ್ರಾರಂಭ ಮಾಡೋಣ. ನೋಡಿ, ಪ್ರತಿಯೊಂದು ತಂತ್ರಸಾರವನ್ನು ಪ್ರಾರಂಭ ಮಾಡಬೇಕಾದ್ರೂ ಕೂಡ ಮೊದಲು ಅರಿಶಿನ ಕುಂಕುಮದಿಂದ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು. ಭಗವಂತನಿಗೆ ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡಿದಾದ ನಂತರ ಮುಂದೆ ಬರ್ತಕ್ಕಂಥ ಸ್ಟೆಪ್ಸ್ ಆಗಲಿ, ಅಂದರೆ ಮುಂದೆ ಯಾವ ರೀತಿ ತಂತ್ರಸಾರವನ್ನು ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಬಾಣದ ಆಕಾರದಲ್ಲಿರ್ತಕ್ಕಂಥ ಬಿಲ್ಲು ಬಾಣ, ಈ ಒಂದು ಬಿಲ್ಲಿನ ಆಕಾರದಲ್ಲಿರ್ತಕ್ಕಂಥ ಈ ಒಂದು ಯಂತ್ರದ ಮೇಲೆ ಅರಿಶಿನ ಕುಂಕುಮವನ್ನು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಹಾಕ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಪ್ರತಿಯೊಂದು ತಂತ್ರಸಾರವನ್ನಾಗಲಿ, ಪ್ರತಿಯೊಂದು ಪೂಜಾನುಷ್ಠಾನವನ್ನಾಗಲಿ, ಇದು ಎರಡು ನೀವು ಬಹಳ ಅಂದರೆ ಇದನ್ನೆರಡನ್ನ ನೀವು ತಲೆಯಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕಂದ್ರೆ ನಿಮ್ಮ ತಲೆಯಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕು. ಪ್ರತಿ ಸತಿ ತಾವು ಪೂಜೆ ಮಾಡಬೇಕಾದ್ರೂ ಕೂಡ ಈ ರೀತಿಯಾಗಿ ನೋಡಿ, ನಿಮ್ಮ ಹೆಬ್ಬೆರಳು, ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳು, ಹೆಬ್ಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳು, ಈ ಮೂರನ್ನು ಜೋಡಿಸ್ಕೊಳ್ತಕ್ಕಂಥದ್ದು. ಮತ್ತೊಂದು ನಿಮ್ಮ ಹೆಬ್ಬೆರಳು ಮತ್ತು ನಿಮ್ಮ ಉಂಗುರದ ಬೆರಳು, ಇದೆರಡನ್ನು ಉಪಯೋಗಿಸ್ತಕ್ಕಂಥದ್ದು. ಯಾವ ಬೆರಳುಗಳನ್ನು ಯಾವ ಪೂಜೆಯ ಟೈಮಲ್ಲಿ ಯಾವ ಒಂದು ಸಮಯದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ನಿಮ್ಮ ಉಂಗುರದ ಬೆರಳು, ಹೆಬ್ಬೆರಳು, ಇದರ ಜೊತೆ ಮತ್ತೊಂದು ಮುದ್ರೆ ಏನಪ್ಪ ಅಂದರೆ ನಿಮ್ಮ ಮಧ್ಯದ ಬೆರಳನ್ನು ಈ ರೀತಿಯಾಗಿ ತೋರಿಸ್ತಕ್ಕಂಥದ್ದು. ಈ ರೀತಿಯಾಗಿ ಭಗವಂತನನ್ನು ಪೂಜೆ ಮಾಡತಕ್ಕಂಥದ್ದು. ಮಧ್ಯದಲ್ಲಿರ್ತಕ್ಕಂಥ ಯಂತ್ರದ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿದ್ದಾಯಿತು. 9 ಪದ್ಮಗಳ ಮೇಲೂ ಕೂಡ ಅರಿಶಿನ ಕುಂಕುಮವನ್ನು ಹಾಕ್ತಕ್ಕಂಥದ್ದು. ಅರಿಶಿನ ಕುಂಕುಮವನ್ನು ಹಾಕಬೇಕಾದ್ರೂ ಕೂಡ ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ. 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 ಈ ರೀತಿಯಾಗಿ 9 ಪದ್ಮಗಳ ಮೇಲೂ ಕೂಡ ಅರಿಶಿನ ಕುಂಕುಮವನ್ನು ಹಾಕಿದ್ದಾಯಿತು. ಇನ್ನು ಇಲ್ಲಿರ್ತಕ್ಕಂಥ ಚೌಕಾಕಾರದಲ್ಲಿ 4 ಮೂಲೆ ಅಂದರೆ 4 ಭಾಗಗಳಲ್ಲೂ ಕೂಡ ಅರಿಶಿನ ಕುಂಕುಮವನ್ನು ಹಾಕ್ತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ.
ಓಂ ಶಂ ಶನೈಶ್ಚರಾಯ ನಮಃ. ಈ ರೀತಿಯಾಗಿ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿದ್ದಾಯಿತು. ಈಗ ಭಗವಂತನಿಗೆ ವಿಶೇಷವಾಗಿ ಎಳ್ಳಿಂದ ಒಂದೊಂದು ಚಿಟಿಕೆ ಎಳ್ಳನ್ನು ನಾನು ಎಲ್ಲೆಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿದ್ನೋ ಅಷ್ಟೂ ಜಾಗದಲ್ಲೂ ಕೂಡ ಒಂದೊಂದು ಚಿಟಿಕೆ ಎಳ್ಳನ್ನು ಭಗವಂತನನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಭಗವಂತನಿಗೆ ಪೂಜೆ ಮಾಡ್ತಕ್ಕಂಥದ್ದು. ನೋಡಿ, ಎಳ್ಳನ್ನು ಹಾಕಬೇಕಾದ್ರೆ ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಮಧ್ಯದ ಬೆರಳು ಈ ರೀತಿಯಾಗಿರ್ತಕ್ಕಂಥದ್ದು. ನಿಮ್ಮ ಉಂಗುರದ ಬೆರಳು, ನಿಮ್ಮ ಮಧ್ಯದ ಬೆರಳು ಈ ರೀತಿಯಾಗಿ ಭಗವಂತನಿಗೆ ಪೂಜೆ ಮಾಡ್ತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ. 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 ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈಗ ಭಗವಂತನಿಗೆ ಮರಳ ಮಾತಂಗಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ. ವಿಶೇಷವಾಗಿ ಇಲ್ಲಿಯವರೆಗೂ ಶನೈಶ್ಚರನ ಮಹಾಮಂತ್ರವನ್ನು ಜಪ ಮಾಡಿದ್ದಾಯಿತು. ಈಗ ಗಣಪತಿಯ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಗಣಪತಿಯ ಅನುಗ್ರಹವನ್ನು ಪಡಿಬೇಕಾದ್ರೆ ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು. ಓಂ ಗಂ ಗಣಪತೇ ನಮಃ. 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 ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತು. ಈಗ ನಾನು ಆಗಲೇ ನಿಮಗೆ ತೋರಿಸ್ಕೊಟ್ಟೆ ಎಡಮುರಿ ಮತ್ತು ಬಲಮುರಿ ಅಂತ ಹೇಳಿ. ಈ ಒಂದು ವನಸಿರಿಯನ್ನು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಚಮತ್ಕಾರಗಳನ್ನು ಸೃಷ್ಟಿ ಮಾಡತಕ್ಕಂಥ ಈ ಒಂದು ವನಸಿರಿಯನ್ನು ಈಗ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ. ನೋಡಿ, ಎಡಮುರಿ ಬಲಮುರಿ ಅಂದರೆ ತಾವು ಒಂದೇ ಒಂದು ಅಂದರೆ ವನಸಿರಿಯನ್ನು ತೆಗೆದುಕೊಂಡು ಒಂದು ಜಾಗದಲ್ಲಿ ಇಡ್ತಕ್ಕಂಥದ್ದಲ್ಲ, ಎರಡು ವನಸಿರಿ, ಎಡಮುರಿ ಒಂದು ಬಲಮುರಿ ಒಂದು, ಆ ರೀತಿ ಎರಡು ವನಸಿರಿಯನ್ನು ತೆಗೆದುಕೊಂಡು ಇಡತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ. 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 ಈಗ ನಾನು ಆಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಎಳ್ಳು ಬತ್ತಿ ಅಂತ ಹೇಳಿ. ನೋಡಿ, ಎಳ್ಳು ಬತ್ತಿಯನ್ನು ತಾವು ಪೂಜೆ ಮಾಡಬೇಕಾದ್ರೆ ಕಳೆದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ತಾರೆ ವೃಕ್ಷದ ಬುಡದಲ್ಲಿ ಕೂತಿರ್ತಕ್ಕಂಥದ್ದಾಗಲಿ, ಶನೈಶ್ಚರನ ದೇವಾಲಯದಲ್ಲಿದ್ದಕ್ಕಂಥದ್ದಾಗಲಿ, ಆ ಒಂದು ಸಮಯದಲ್ಲಿ ಭಗವಂತನ ಸನ್ನಿಧಾನದಲ್ಲಿ ನಾನೇನಾದರೂ ನಿಮಗೆ ತಂತ್ರಸಾರವನ್ನು ಮಾಡಬೇಕು ಅಂತ ಹೇಳಿ ತಂತ್ರಸಾರವನ್ನು ತಿಳಿಸ್ಕೊಟ್ಟಾಗ ತಾವೇನು ಮಾಡಬೇಕು, ಎಲ್ಲಿ ತಂತ್ರಸಾರವನ್ನು ಮಾಡಿರ್ತೀರೋ ಆ ಒಂದು ಜಾಗದಲ್ಲಿ ಭಗವಂತನ ಸನ್ನಿಧಾನದಲ್ಲೇ ಎಳ್ಳು ಬತ್ತಿಯನ್ನು ಹಚ್ಚತಕ್ಕಂಥದ್ದಿದೆ. ಈ ಒಂದು ತಂತ್ರಸಾರವನ್ನು ನಿಮ್ಮ ವಾಸ್ತುಗೃಹದ ಒಳಗಡೆ ಮಾಡ್ತಕ್ಕಂಥದ್ದು ಇದು. ಈ ಒಂದು ತಂತ್ರಸಾರವನ್ನು
ನಿಮ್ಮ ವಾಸ್ತುಗೃಹದ ಒಳಗಡೆ ಮಾಡ್ತಕ್ಕಂಥದ್ದು. ಆದ್ದರಿಂದ ಎಳ್ಳು ಬತ್ತಿಯನ್ನು ಈ ಒಂದು ತಂತ್ರಸಾರ ಯಂತ್ರಸಾರದ ಮಧ್ಯದಲ್ಲಿಟ್ಟು ಪೂಜೆ ಮಾಡಿ, ಈ ಎಲ್ಲ ದ್ರವ್ಯಗಳಿಂದ ಪೂಜೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದಾದ ನಂತರ ಎಳ್ಳು ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಶನೈಶ್ಚರನ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥದ್ದು. ಇದು ಸಂಪೂರ್ಣ ಕ್ರಮ. ಈ ರೀತಿಯಾಗಿ ಈ ಒಂದು ಕೆಲಸವನ್ನು ಮಾಡಿದಾದ ನಂತರನೇ ನಿಮ್ಮ ತಂತ್ರಸಾರ ಸಂಪೂರ್ಣವಾಗಿ ಫಲಕಾರಿ ಆಗ್ತಕ್ಕಂಥದ್ದಿದೆ. ಈ ಒಂದು ಎಳ್ಳು ಬತ್ತಿಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿ ಹಚ್ಚತಕ್ಕಂಥದ್ದಲ್ಲ, ಶನೈಶ್ಚರನ ದೇವಾಲಯದಲ್ಲೇ ಹಚ್ಚತಕ್ಕಂಥದ್ದು. ಈ ಒಂದು ತಂತ್ರಸಾರವನ್ನು ಮಾಡಿದಾದ ನಂತರ ಇನ್ನು 9 ದೀಪಗಳು ಅಂತ ಹೇಳಿದ್ದೆ. 9 ದೀಪಗಳನ್ನು ಇಲ್ಲಿರ್ತಕ್ಕಂಥ 9 ಪದ್ಮಗಳ ತುದಿಯಲ್ಲಿ ಇಡ್ತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ, 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 ಓಂ ಶಂ ಶನೈಶ್ಚರಾಯ ನಮಃ. ಈಗ ಇಲ್ಲಿಟ್ಟಿರ್ತಕ್ಕಂಥ 9 ಎಳ್ಳು ಬತ್ತಿಯನ್ನು ಕೂಡ ಪ್ರಜ್ವಲಿಸ್ತಕ್ಕಂಥ ಸಮಯ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ನೋಡಿ, ನಾನು ದೀಪವನ್ನು ಹಚ್ಚಬೇಕು ಅಂತ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಟ್ಟೆ. ದೀಪವನ್ನು ಹಚ್ಚಬೇಕು ಅಂದಿದ ತಕ್ಷಣ ಸುಮ್ಮನೆ ಬೆಂಕಿ ಕಡ್ಡಿಯನ್ನು ಗೀರ್ತಕ್ಕಂಥದ್ದು ದೀಪವನ್ನು ಹಚ್ಚತಕ್ಕಂಥದ್ದಲ್ಲ. ದೀಪವನ್ನು ಹಚ್ಚಬೇಕಾದ್ರೂ ಕೂಡ ಭಗವಂತನನ್ನು ಬಹಳ ಶ್ರದ್ಧಾಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದಿದೆ. ಬಹಳ ಶ್ರದ್ಧಾಭಕ್ತಿಯಿಂದ ದೀಪವನ್ನು ಹಚ್ಚತಕ್ಕಂಥದ್ದು. ಭಗವಂತನನ್ನು ಪ್ರಾರ್ಥನೆ ಮಾಡುವುದು ಹೇಗೆ? ತಾವು ಹಚ್ಚತಕ್ಕಂಥ ಒಂದೊಂದು ದೀಪವನ್ನು ಹಚ್ಚಬೇಕಾದ್ರೂ ಕೂಡ ಭಗವಂತನ ಹತ್ರ ನಾವು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನೆಲ್ಲವನ್ನು ಕೂಡ ಕ್ಷಮಿಸು ಭಗವಂತ, ಅಂದುಕೊಂಡಿರ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಬೇಕು, ಇದಕ್ಕೆ ನಿನ್ನ ಅನುಗ್ರಹ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ಒಂದು ಪ್ರಾರ್ಥನೆ ಮಾಡುತ್ತಾನೆ ಈ ಒಂದು ತಂತ್ರಸಾರವನ್ನು ಮಾಡ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ದೀಪಗಳನ್ನು ಪ್ರಜ್ವಲಿಸ್ತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ, 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 ಓಂ ಶಂ ಶನೈಶ್ಚರಾಯ ನಮಃ. ಇಲ್ಲಿಯವರೆಗೂ ತಾವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಭಗವಂತನ ತಂತ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಈಗ ತಂತ್ರಸಾರವನ್ನು ಮಾಡಿರ್ತಕ್ಕಂಥದ್ದು ಮಧ್ಯದಲ್ಲಿರ್ತಕ್ಕಂಥ ಎಳ್ಳು ಬತ್ತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಎಳ್ಳಿನಿಂದ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ನೈವೇದ್ಯ ಆದ ನಂತರ ಮತ್ತೊಮ್ಮೆ ಭಗವಂತನಿಗೆ
ಒಂದು ಸತಿ ಮಂಗಳಾರತಿಯನ್ನು ಮಾಡಬೇಕು. ಮಾಡಿದ್ದಾದ ನಂತರ ಇಲ್ಲಿರ್ತಕ್ಕಂಥ ಎಳ್ಳನ್ನು ಇಟ್ಟಿರ್ತಿರಲ್ಲ ಬಟ್ಲು, ಆ ಒಂದು ಬಟ್ಲನ್ನು ನಿಮ್ಮ ಎಡಗೈಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಆ ಬಟ್ಲಿನ ಮೇಲೆ ಈ ರೀತಿಯಾಗಿ ನಿಮ್ಮ ಒಂದು ಕೈಯನ್ನು ಈ ರೀತಿಯಾಗಿ ಮುಚ್ಚಿಕೊಂಡು ಸಂಪೂರ್ಣವಾಗಿ ಅದನ್ನು ಕ್ಲೋಸ್ ಮಾಡಿಕೊಂಡು ಆದ ನಂತರ ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧಾಭಕ್ತಿಯಿಂದ ಶನೇಶ್ವರನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಭಗವಂತ, ಸಾಕಷ್ಟು ಕಷ್ಟಪಟ್ಟು ನಿನಗೋಸ್ಕರ ಅಂದರೆ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ತಪ್ಪು ಒಪ್ಪುಗಳನ್ನು, ಪಾಪಕರ್ಮಗಳನ್ನು ಪ್ರತಿಯೊಂದು ಕೂಡ ನಿವಾರಣೆ ಆಗಬೇಕು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿನ್ನ ಅನುಗ್ರಹದಿಂದ ನಾನು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗಬೇಕು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಈ ಒಂದು ಎಳ್ಳುಬತ್ತಿಯನ್ನು ಶನೇಶ್ವರನ ದೇವಾಲಯದಲ್ಲಿ ಹೋಗಿ ಪ್ರಜ್ವಲಿಸ್ತಕ್ಕಂಥದ್ದು, ಹಚ್ಚತಕ್ಕಂಥದ್ದು. ಇದಾದ ನಂತರ ಇಲ್ಲಿರ್ತಕ್ಕಂಥ ದೀಪಗಳು ಸಂಪೂರ್ಣವಾಗಿ ಹಾರಿದಾದ ನಂತರ ದೀಪಗಳನ್ನು ತೆಗೆದು ಸೈಡಿಗಿರ್ತಕ್ಕಂಥದ್ದು. ಈ ಒಂದು ಮಾಡಿರ್ತಕ್ಕಂಥ ಈ ಒಂದು ತಂತ್ರಸಾರವನ್ನು ಸಂಪೂರ್ಣವಾಗಿ ಇದೇ ಕಪ್ಪು ಬಟ್ಟೆಯಲ್ಲಿ ಒಂದು ಗಂಟನ್ನು ಕಟ್ಟಿ ಮಾವಿನ ಮರದ ಬುಡದಲ್ಲಿ ಇಡ್ತಕ್ಕಂಥದ್ದು. ಇದನ್ನು ತಾವು ಬಹಳ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಳ್ತಕ್ಕಂಥದ್ದು. ಮಾವಿನ ಮರದ ಬುಡದಲ್ಲಿಡತಕ್ಕಂಥದ್ದು. ಇಲ್ಲಿಗೆ ನಿಮ್ಮ ತಂತ್ರಸಾರ ಸಂಪೂರ್ಣವಾಗಿ ಮುಗಿತಕ್ಕಂಥದ್ದು. ಸಂಪೂರ್ಣವಾಗಿ ಈ ಒಂದು ತಂತ್ರಸಾರವನ್ನು ಮುಗಿಸಿ ಇನ್ನು ರಾಶಿ ಫಲದತ್ತ ಗಮನವರಿಸ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಭಾನುವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಶಿ ಫಲಕ್ಕೋಸ್ಕರ. ಆ ರಾಶಿ ಫಲವನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ಹೊತ್ತಿನವರೆಗೂ ಕಳೆದ 2 ಭಾಗಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಹೇಗೆ ಮಾಡೋದು, ಈ ಒಂದು ತಂತ್ರಸಾರವನ್ನು ಮಾಡಿದ್ರೆ ಯಾವ ರೀತಿ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀವಿ ಅಂತೆಲ್ಲವನ್ನು ಕೂಡ ತಿಳ್ಕೊಂಡ್ರಿ. ಅಂತೂ ಇಂತೂ 5ನೇ ಭಾನುವಾರದ ತಂತ್ರಸಾರವನ್ನು ಮಾಡ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ಆಯಿತು, ತಾವು ತಿಳ್ಕೊಂಡಿದ್ದು ಆಯಿತು. ಇನ್ನೇನು ಅಗೋ ಈಗೋ ಅಂದರೆ 6ನೇ ಭಾನುವಾರವೂ ಕೂಡ ಬರುತ್ತೆ. 6ನೇ ಭಾನುವಾರ ಕಳೆದು 7ನೇ ಭಾನುವಾರಕ್ಕೆ ಮಾತ್ರ ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಅದ ಹಾಗೆ 7ನೇ ಭಾನುವಾರ ಕೂಡ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವೊಂದನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ಆ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ ಮಾಡಬೇಕು. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲದತ್ತ ಗಮನವನ್ನು ಹರಿಸೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ದೂರ ಬಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಂದ್ರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಈಗಾಗಲೇ ತಂತ್ರಸಾರವನ್ನು ಮಾಡಿರ್ತಕ್ಕಂಥದ್ದಿದೆ. ಈ ಒಂದು ತಂತ್ರಸಾರವನ್ನು ಮಾಡಿರುವ ಕಾರಣದಿಂದ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೂ ಇರಲಿ, ನನಗೂ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲಗಳಿಂದ ಕೂಡಿರ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿಮ್ಗೆ ಎದುರಾಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಆ ಒಂದು ಸಮಯದಲ್ಲಿ ಸಾಕಷ್ಟು ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದಿರುತ್ತೆ, ಗೊಂದಲಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಈ ಒಂದು ಕೆಲಸವನ್ನು ಮಾಡಿದ್ರೆ ನನಗೆ ಒಳ್ಳೇದು ಆಗುತ್ತಾ ಇಲ್ವಾ ಎಂಬತಕ್ಕಂಥ ಮನಸ್ಥಿತಿಯೂ ಕೂಡ ಉಂಟಾಗುತ್ತೆ. ಇವತ್ತಿನ ದಿವಸ ಆ ಒಂದು ಸಮಯದಲ್ಲಿ ತಾವು ಎಷ್ಟೇ ನೆಮ್ಮದಿ, ಸುಖ, ಶಾಂತಿಯನ್ನು ಪಡ್ಕೊಳ್ಬೇಕು ಅಂದ್ಕೊಂಡ್ರು ಕೂಡ ಯಾವುದು ಕೂಡ ಫಲಕಾರಿ ಆಗ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳ ಕದನ ಬರದೇ ಇರತಕ್ಕಂಥ ವಿಚಾರಕ್ಕೂ ಕೂಡ ಸಣ್ಣ ಪುಟ್ಟ ಜಗಳ ಕದನಗಳು ಆಗ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಗುರುಗಳನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿಗೆ 21 ಗರಿಕೆಯನ್ನು ನೀಡಿ ಪ್ರಾರ್ಥನೆ ಮಾಡಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ತಿಳಿಸ್ಕೊಳ್ಬೇಕಂದ್ರೆ ಭೂಮಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥವ್ರು ರೈತರು ಮತ್ತು ಭೂಮಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಾಗಲಿ, ಭೂಮಿಯನ್ನು ನಂಬಿ ಭೂಮಿಯ ವಿಚಾರವಾಗಿ ವ್ಯಾಪಾರ ಮಾಡ್ತಕ್ಕಂಥವ್ರಾಗಲಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಭೂಮಿಯ ವಿಚಾರವಾಗಿ ಯಾವ ಒಂದು ಹೆಜ್ಜೆ ಹಾಕ್ಬೇಕಂದ್ರೂ ಜೋಪಾನ.
ಇವತ್ತಿನ ದಿವಸ ನಿಮ್ಮ ಫಲಾಫಲಗಳು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದಷ್ಟು ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿ, ಭೂವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಾ. ಭಗವಂತನ ಅನುಗ್ರಹವನ್ನು ಪಡೆಯೋದು ಹೇಗೆ? ಇವತ್ತಿನ ದಿವಸ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ, 1 ಸ್ಪೂನ್ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡ್ತಕ್ಕಂಥದ್ದು. ಮಾಡಿದಾದ ನಂತರ 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆ ಅಕ್ಕಿ, ಇವು 3 ಕೂಡ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಭೂಮಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಈ ಒಂದು ತಂತ್ರಸಾರವನ್ನು, ಚುಟುಕು ತಂತ್ರಸಾರವನ್ನು ತಾವು ಮಾಡೋದ್ರಿಂದ ಬರ್ತಕ್ಕಂಥ ದೋಷಗಳನ್ನು ಕೂಡ ದೂರ ಮಾಡ್ಕೊಳ್ತೀರಾ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದು. ಭಾನುವಾರ ತಾವೆಲ್ಲರೂ ಕೂಡ ಮನೆಯಲ್ಲಿರ್ತೀರಾ. ನಿಮ್ಮ ಅಪೇಕ್ಷೆ ಏನು? ಭಾನುವಾರ ಗುರುಗಳೇ ಮನೆಯಲ್ಲೇ ಇರ್ತೀವಿ, ಸೋಮವಾರದಿಂದ ಶನಿವಾರದವರೆಗೂ ಸಾಕಷ್ಟು ಕಷ್ಟಪಟ್ಟಿದ್ದೇವೆ, ಶನಿವಾರ ಅನ್ನೋದು ಕೂಡ ಜಾಸ್ತಿನೇ ಆಯಿತು, ಶುಕ್ರವಾರದವರೆಗೂ ಕೂಡ ಬಹಳ ಟೆನ್ಷನ್ ಇತ್ತು ಗುರುಗಳೇ, ಬಹಳ ಅಂದರೆ ಸುಸ್ತಾಗಿರ್ತಕ್ಕಂಥ ಪರಿಸ್ಥಿತಿಯೂ ಇದೆ. ಶನಿವಾರನಾದರೂ ಒಂದು ಅರ್ಧ ದಿನ ಕೆಲಸ ಮಾಡಬೇಕು, ಭಾನುವಾರ ಆದರೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅನ್ನೋದು ನಿಮ್ಮ ಮನಸ್ಥಿತಿ. ಒಂದಷ್ಟು ಸುಖ, ಶಾಂತಿ, ನೆಮ್ಮದಿ ಕೂಡ ನಿಮ್ಮ ಅಪೇಕ್ಷೆ ಇರತಕ್ಕಂಥದ್ದಿದೆ. ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಭಗವಂತನ ಅನುಗ್ರಹದಿಂದ ಸಾಕಷ್ಟು ಸುಖ, ಶಾಂತಿ, ನೆಮ್ಮದಿ ಕೂಡ ನಿಮಗೆ ದಯಪಾಲಿಸ್ತಕ್ಕಂಥದ್ದಿರುತ್ತೆ. ಆದ್ರೂ ಕೂಡ ಇವತ್ತಿನ ದಿವಸ ಈ ಒಂದು ಭಾನುವಾರ ಆದರೂ ಕೂಡ ನೆಮ್ಮದಿಯಾಗಿರ್ಬೇಕಂದ್ರೂ ಕೂಡ ಇವತ್ತಿನ ದಿವಸ ತಾವು ಲಕ್ಷ್ಮೀ ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥ ದೋಷಗಳು ಚುಟುಕು ಅಂದರೆ ಸಣ್ಣ ಪುಟ್ಟ ದೋಷಗಳಿಂದನೂ ಕೂಡ ದೂರ ಮಾಡ್ಕೊಳ್ಬೋದು. ಭಗವಂತನ ಸಂಪೂರ್ಣ ಅನುಗ್ರಹವು ಕೂಡ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿಯನ್ನು ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಉಳಿದಿರತಕ್ಕಂಥ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರ. ಆದರೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಾವು ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಒಂದು ತಂತ್ರಸಾರವನ್ನು ಮಾಡತಕ್ಕಂಥದ್ದು. ಇದರ ಜೊತೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ತಮಗೆ ಸಂಜೆ 6 ಗಂಟೆ ಆದ ನಂತರ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆ ಒಂದು ಸಮಯದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ. 6 ಗಂಟೆ ಒಳಗಾಗಿ ಎಲ್ಲೇ ಆಚೆ ಹೋಗಿದ್ರು ಕೂಡ ಒಳಗೆ ಬಂದು ಮನೆ ಸೇರ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. 6 ಗಂಟೆಯ ನಂತರ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಇರತಕ್ಕಂಥದ್ದಿರುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಭಾನುವಾರ ಎಲ್ಲಾದರೂ ದೂರಭಾರ ಪ್ರಯಾಣ ಮಾಡಬೇಕು ಅಂದರೆ ಬೇಡ. ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡೋದ್ರಿಂದ ಅಂದುಕೊಂಡಿರ್ತಕ್ಕಂಥ ಕೆಲಸವೂ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆದ್ರೂ ಕೂಡ ನಿಮಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ವಾಸ್ತುಗೃಹದಲ್ಲಿ, ನಿಮ್ಮ ಕುಟುಂಬದವರ ಜೊತೆನೂ ಕೂಡ ಸಾಕಷ್ಟು ಕಲಹಗಳು ಉಂಟಾಗ್ತಕ್ಕಂಥ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ. ದಾಂಪತ್ಯದ ಜೀವನ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಮದುವೆ ಆಗಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಗಂಡ, ಹೆಂಡತಿ, ನಿಮ್ಮ ಮಕ್ಕಳೆಲ್ಲರೂ ಸೇರಿ ಭಾನುವಾರ ಬಂತಪ್ಪ ನೆಮ್ಮದಿಯಾಗಿ ಆಚೆ ಹೋಗೋಣ ಎಂಬತಕ್ಕಂಥ ಮನಸ್ಥಿತಿ ನಿಮ್ಮದು. ಆದರೆ ಬೆಳಗ್ಗೆ ಎದ್ದಾಗ್ಲಿಂದ ಇವಾಗಿನವರೆಗೂ ಸಾಕಷ್ಟು ಗೊಂದಲಗಳೇ ಆಗಿರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕಾ, ನೆಕ್ಸ್ಟ್ ಟೈಮ್ ಹೋಗೋಣ ಬಿಡು, ಇಲ್ಲಾಂದರೆ ಯಾವಾಗಾದರೂ ಬೇರೆ ಸಮಯದಲ್ಲಿ ಹೋಗೋಣ ಬಿಡು ಎಂಬತಕ್ಕಂಥ ಮನಸ್ಥಿತಿಯೂ ಕೂಡ ನಿಮಗೆ ಈಗಾಗಲೇ ಬಂದಿರತಕ್ಕಂಥದ್ದಿದೆ. ಆರೋಗ್ಯದ ಸಮಸ್ಯೆಗೆ ಬಂದಾಗ ಕೂಡ ಆರೋಗ್ಯದ ವಿಚಾರವಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮೊಣಕಾಲು ನೋವು ಬರ್ತಕ್ಕಂಥದ್ದಾಗಲಿ, ನಿಮ್ಮ ಜಾಯಿಂಟ್ಸ್ ಅಂದರೆ ಭುಜಗಳ ನೋವು ಬರ್ತಕ್ಕಂಥದ್ದಾಗಲಿ, ಈ ಎಲುಬುಗಳ ನೋವು ಬರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ನಿಮ್ಗೆ ಎದುರಾಗ್ತಕ್ಕಂಥದ್ದಿರುತ್ತೆ. ಇದಕ್ಕೆ ಬಹಳ ಸೂಕ್ತ ಪರಿಹಾರ ನಾನು ನಿಮಗೆ ತಿಳಿಸ್ಕೊಡೋದೇನಪ್ಪ ಅಂದರೆ, ಒಂದೇ ಒಂದು ಚೂರು ಚಕ್ಕೆ ಮತ್ತು ಒಂದು ಚೂರು ತುಳಸಿಯನ್ನು ನೀರಿಗೆ ಹಾಕಿ ಅದನ್ನು ಕುದಿಸಿ ಆ ಒಂದು ನೀರನ್ನು ನೀವು ಸೇವಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡೋದ್ರಿಂದ ಬರ್ತಕ್ಕಂಥ ನೋವುಗಳು ಕೂಡ ದೂರ ಆಗುತ್ತೆ. ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದು ಹೇಗೆ? ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ದುಮ್ ದುರ್ಗಾಯೈ ನಮಃ, ದುಮ್ ದುರ್ಗಾಯೈ ನಮಃ, ದುಮ್ ದುರ್ಗಾಯೈ ನಮಃ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್
ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಮಾತಾಡ್ತಕ್ಕಂಥದ್ದಾಗಲಿ, ಆ ಒಂದು ವಿಚಾರವಾಗಿ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದರಲ್ಲೂ ಕೂಡ ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾನುವಾರದಂದು ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ತಾವು ಲಕ್ಷ್ಮೀ ದೇವಿ ಅನುಗ್ರಹದಿಂದ ಒಂದು ಚೂರು ಹಣವನ್ನು ದಾನ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದ್ರೆ ಯಾರ ಹತ್ರನಾದರೂ ಇಸ್ಕೊಳ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೂ ಸಹಿತ ಜೋಪಾನ. ಹಣವನ್ನು ಈಸ್ಕೊಳ್ಬೇಕಾದ್ರೆ ಆಗಲಿ, ಹಣವನ್ನು ಕೊಡಬೇಕಾದ್ರೆ ಆಗಲಿ, ನೋಡಿ, ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಒಂದು ವಿಚಾರ. ಕಷ್ಟದಲ್ಲಿದ್ದಾಗ ತಮ್ಮ ಬಳಿ ಇರ್ತಕ್ಕಂಥ ತಾವು ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಹಣವನ್ನ ಕೊಡಬೇಕಾದ್ರೆ ಆಗಲಿ, ತಾವು ಕೊಟ್ಟಿರ್ತಕ್ಕಂಥ ಹಣವನ್ನ ತಿಂಗಳ ಈಸ್ಕೊಳ್ತಿರಲ್ಲ, ಆ ರೀತಿ ಈಸ್ಕೊಳ್ಬೇಕಾದ್ರೆ ಆಗಲಿ, ಇವತ್ತಿನ ದಿನ ತಾವು ಆಧಾರವನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ವಿಚಾರವಾಗಿ ಈಸ್ಕೊಳ್ಳೋರ ಕತೆ ಒಂದಾದ್ರೆ, ಕೊಡೋರು ತಾವು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಉತ್ತಮ. ಇವತ್ತಿನ ದಿವಸ ತಾವು ಕೊಡ್ತಕ್ಕಂಥ ಹಣ ಅವರಿಗೆ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಅದು ಬೇಡ. ನೀವು ಕೊಟ್ಟಿರ್ತಕ್ಕಂಥ ಹಣ ಅದು ಒಳ್ಳೆಯದಕ್ಕೆ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಕೊಡ್ತಾ ಇರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ಅವರು ಉಪಯೋಗಿಸ್ಕೊಂಡು ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ತಾವು ಕೊಡ್ತೀರಾ. ಆದರೆ ಅದಕ್ಕೆ ಒಂದು ಆಧಾರವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡೋದ್ರಿಂದ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದು ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥ ಇರುತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ 2ರಿಂದ ಸಂಜೆ 4 ಗಂಟೆವರೆಗೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ದೋಷಗಳು ಸಾಕಷ್ಟು ಇರ್ತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ತೊಂದರೆ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಕೂಡ ಇರ್ತಕ್ಕಂಥದ್ದಿರುತ್ತೆ. ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ಗೊಂದಲಗಳಾಗಲಿ, ಸಮಸ್ಯೆಗಳಾಗಲಿ, ಪ್ರತಿಯೊಂದನ್ನು ಕೂಡ ಎದುರಿಸಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಆ ಒಂದು ಸಮಸ್ಯೆಗಳಿಂದ, ಆ ಒಂದು ತೊಂದರೆಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ದೊಡ್ಡ ಪರಿಣಾಮ ಕೂಡ, ಪ್ರಭಾವವೂ ಕೂಡ ಬೀರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಎದುರಾಗುತ್ತೆ. ಇದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಜೋಪಾನ. ಆ ಒಂದು ಸಮಯದಲ್ಲಿ ಯಾವುದಾದ್ರೂ ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ದೂರಭಾರ ಪ್ರಯಾಣವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೂ ಕೂಡ ಆ ಒಂದು ಸಮಯ ಅಷ್ಟು ಸೂಕ್ತವಲ್ಲ, ಶುಭ ಫಲವನ್ನು ತಂದು ಕೊಡ್ತಕ್ಕಂಥದ್ದಲ್ಲ. ಆ ಒಂದು ಸಮಯವನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ಸಮಯದಲ್ಲಿ ತಾವು ಏನನ್ನಾದರೂ ಕೆಲಸವನ್ನು ಕಾರ್ಯಸ್ಥಿತಿ ಪಡ್ಕೊಳ್ಬೇಕು ಅಂದ್ರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದೇ. ಇವತ್ತಿನ ದಿವಸ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರ ಜೊತೆ ಲಕ್ಷ್ಮೀ ಹಯಗ್ರೀವರನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದು ಮುಂದಿನ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಉಳಿದಿರತಕ್ಕಂಥ 4 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ, ಧನುರ್ಲಗ್ನ. ಧನುರ್ರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಒಂದು ವಿಚಾರ ತಿಳಿಸ್ಕೊಡ್ಬೇಕಂದ್ರೆ, ಪೌರ ಕಾರ್ಮಿಕರು ತಾವು ಇಷ್ಟು ದಿನ ಕಷ್ಟಪಟ್ಟಿರ್ತಕ್ಕಂಥದ್ದು ಭಾನುವಾರ ಒಂದು 10 ನಿಮಿಷನಾದರೂ ನೆಮ್ಮದಿ ಸಿಗ್ತಕ್ಕಂಥದ್ದಾಗಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದಾಗಲಿ. ಯಾಕೆ ಅಂದರೆ ಪೌರ ಕಾರ್ಮಿಕರು ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಾಗ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಾಗ್ಬೋದು, ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಾಗ್ಬೋದು. ಯಾಕೆ ಅಂದರೆ ಪೌರ ಕಾರ್ಮಿಕರು ತಾವು ಪಡ್ತಾ ಇರ್ತಕ್ಕಂಥ ಕಷ್ಟವನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ರೆ ನಮಗೂ ಕೂಡ ದುಃಖವನ್ನು ಉಂಟು ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಯಾಕೆ ಅಂದರೆ ನಿಮ್ಮ ಈ ಒಂದು ಶ್ರಮ, ನಿಮ್ಮ ಈ ಒಂದು ಪ್ರತಿಶ್ರಮ ಪ್ರತಿಯೊಂದು ಕೂಡ ನಾವು ಒಳ್ಳೆಯದಾಗಿರಬೇಕು. ಅಂದರೆ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅದರಿಂದ ನಿಮಗೆ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉದ್ಧಾರ ಆಗ್ತಾ ಅಂದರೆ ಒಳ್ಳೇದಾಗ್ತಕ್ಕಂಥದ್ದು ಇರತಕ್ಕಂಥದ್ದು ನಿಜ. ಈ ಒಂದು ವಿಚಾರಕ್ಕೆ ಬಂದಾಗ ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು ಪೌರ ಕಾರ್ಮಿಕರೇ ಈ ಭಾನುವಾರ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದು ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಒಂದಷ್ಟು ಸುಖ ಶಾಂತಿ ನೆಮ್ಮದಿಯೂ ಕೂಡ ನಿಮಗೆ ಸಿಗಬೇಕು ಎಂಬತಕ್ಕಂಥ ಮನಸ್ಥಿತಿ ನಿಮಗೆ. ಯಾಕೆ ಅಂದರೆ ತಾವು ಅಷ್ಟೆಲ್ಲ ಕಷ್ಟಪಟ್ಟು ಭಾನುವಾರ ಸಿಗೋದೊಂದು ದಿವಸ ನೆಮ್ಮದಿಯಾಗಿರೋಣಪ್ಪ ಅಂದರೂ ಕೂಡ
ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ವಿಚಾರವಾಗಿ ಕಿರಿಕಿರಿ ಆಗ್ತಕ್ಕಂಥದ್ದಾಗಲಿ, ಒಂದು 10 ನಿಮಿಷ ನೆಮ್ಮದಿಯಾಗಿ ಆಚೆ ಹೋಗಿ ಬರೋಣಪ್ಪ ಕುಟುಂಬ ಸಮೇತ ಅಂದರೆ ಅಲ್ಲೂ ಕೂಡ ಕಿರಿಕಿರಿ ಉಂಟಾಗ್ತಕ್ಕಂಥದ್ದಾಗಲಿ. ಕಿರಿಕಿರಿ ನಿಮ್ಮ ಕುಟುಂಬದವ್ರ ಜೊತೆನೋ ಇಲ್ಲಾಂದರೆ ತಾವು ದೂರ ಬಾರ ಹೋಗ್ತಕ್ಕಂಥದ್ದು ಇದರಿಂದ ಒಂದಾದರೆ, ತಾವು ಯಾವ ಒಂದು ಕೆಲಸದ ಮೇಲೆ ಆಚೆ ಹೋಗಿರ್ತೀರೋ, ಯಾವ ಒಂದು ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಆಚೆ ಹೋಗ್ತಿರೋ ಆ ನೆಮ್ಮದಿ ನಿಮಗೆ ಸಿಗೋದಿಲ್ಲ. ಅಲ್ಲೂ ಕೂಡ ಗೊಂದಲಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಇನ್ನೊಂದು ವಿಚಾರ ತಿಳಿಸ್ಬೇಕಂದ್ರೆ, ದೂರಭಾರ ಪ್ರಯಾಣದ ಬಗ್ಗೆ ತಾವು ಯೋಚನೆ ಮಾಡೋದಾಗಿಂದನೂ ಗೊಂದಲಗಳು ಶುರು, ಮನೆಯಲ್ಲಿ ಚರ್ಚೆಗಳು ಶುರು. ಇಲ್ಲಿಗೆ ಹೋಗ್ಬೇಕಾ, ಅವತ್ತು ತಾನೇ ಹೋಗಿದ್ವಲ್ಲ, ಈ ವಾರ ಹೋಗ್ಬೇಕಾ, ಮುಂದಿನ ವಾರ ಹೋದ್ರಾಯ್ತು ಬಿಡಿ. ಇಲ್ಲಾಂದ್ರೆ ತಾವು ನಿಮ್ಮ ಮನೆಯವ್ರನ್ನ ಕರ್ಕೊಂಡೆಲ್ಲೋ ಆಚೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಆದರೆ ನಿಮ್ಮ ಮನೆಯವ್ರು ಏನೋ ಬೇರೆ ಪ್ಲಾನ್ ಹಾಕೊಂಡಿರ್ತಾರೆ. ಇದೆಲ್ಲವೂ ಕೂಡ ಈ ಒಂದು ಸಮಸ್ಯೆಗಳಿಗೆ ಬರ್ತಕ್ಕಂಥದ್ದೇ. ಯಾಕೆಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ತೊಂದರೆಗಳು ಬರ್ತಕ್ಕಂಥದ್ದು ಅಂದಮೇಲೆ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದಿದೆ. ಇದು ದೊಡ್ಡದಲ್ಲ, ಸಣ್ಣ ಪುಟ್ಟದೆ, ಆದರೆ ಇದು ನಿಮ್ಮ ಮನಸ್ಸಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದಿದೆ. ಮನಸ್ಸಿಗೆ ನೆಮ್ಮದಿ ಬೇಕು, ಸುಖ ಶಾಂತಿ ನೆಮ್ಮದಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಚಂದ್ರಶೇಖರನನ್ನು ಪ್ರಾರ್ಥನೆ ಮಾಡಬೇಕು. ಪ್ರತಿ ಭಾನುವಾರದ ಪ್ರತಿ ಕಾರ್ಯಕ್ರಮದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನಸ್ಕಾರಕ ಚಂದ್ರ ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ತಾವು ಎಷ್ಟು ಕಷ್ಟಪಟ್ಟು ಸ್ಟ್ರೆಸ್ಸಿಂದ ಒಂದೇ ಸಮ ತಾವು ಕಷ್ಟಪಡ್ತಾ ಇರ್ತೀರ. ಸಂಜೆ 6:30 ಆಗಿ ಚಂದ್ರ ಉದಯ ಆಗಿದ ತಕ್ಷಣ ನಿಮ್ಮ ಮನಸ್ಸೆಲ್ಲ ತಿಳಿ ಆಗೋಗುತ್ತೆ. ಹೇಗೆ ಆ ಒಂದು ವಾತಾವರಣ ಆಗಲಿ, ಇಲ್ಲ ಚಂದ್ರನ ಆ ಒಂದು ಬೆಳಕು ನಿಮ್ಮ ಮೇಲೆ ಬಿದ್ದಾಗಲಿ, ಆ ಒಂದು ವಾತಾವರಣ, ಆ ಒಂದು ಕತ್ತಲಿನಲ್ಲಿ ಎಲ್ಲೋ ಒಂದು ಮುಂಜಾನೆ, ಆ ಒಂದು ಮುಸ್ಸಂಜೆ, ಆ ಒಂದು ಬೆಳಕಿನ ಕತ್ತಲಲ್ಲಿ ನೀವೊಂದು 10 ನಿಮಿಷ ಆಚೆ ಕಡೆ ನಿಂತ್ಕೊಂಡ್ರು ಅಲ್ಲಿ ಬರ್ತಕ್ಕಂಥ ಆ ಗಾಳಿ ನಿಮ್ಮ ದೇಹವನ್ನು ಸೋಕಿದಾಗಲಿ ಸಿಗ್ತಕ್ಕಂಥ ನೆಮ್ಮದಿ ಸಾಕಷ್ಟು ಇರ್ತಕ್ಕಂಥದ್ದಿದೆ. ಚಂದ್ರ ಅದಕ್ಕೋಸ್ಕರ ಮನಸ್ಕಾರಕ, ಮನಸ್ಸನ್ನು ನೆಮ್ಮದಿಯನ್ನು ಕಾಪಾಡಲಿಕ್ಕೋಸ್ಕರ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಕ್ಕೋಸ್ಕರ ಚಂದ್ರನ ಅನುಗ್ರಹ ಸಾಕಷ್ಟು ಬೇಕಾಗಿರ್ತಕ್ಕಂಥದ್ದಿದೆ. ಅಂತಹ ಚಂದ್ರ ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋಣ. ಚಂದ್ರನನ್ನು ಪ್ರಾರ್ಥನೆ ಮಾಡಿ ಇವತ್ತೊಂದು ದಿವಸ ನೀವು ಸಂಜೆ 6:30 ಆಗ್ತಾ ಇರಬೇಕು ಆ ಒಂದು ಸಮಯದಲ್ಲಿ 1 ಸ್ಪೂನ್ ಹಾಲು, 1 ಸ್ಪೂನ್ ಮೊಸರು ಮತ್ತು 1 ಸ್ಪೂನ್ ತುಪ್ಪವನ್ನು ಭೂಮಿ ಮೇಲೆ ಹಾಕಿ ಪ್ರಾರ್ಥನೆ ಮಾಡಿ. ಇದಾದ ನಂತರ ಚಂದ್ರಶೇಖರನ್ನ ಪ್ರಾರ್ಥನೆ ಮಾಡಿ. ಇವತ್ತು ಯಾಕೋ ಬೆಳಗ್ಗೆಯಿಂದನೂ ನನ್ನ ಮನಸ್ಸು ಅಷ್ಟು ಸಂಬಂಧಿಸ್ಕರವಾಗಿರ್ತಕ್ಕಂಥದ್ದಲ್ಲ ಸ್ವಾಮಿ, ನಿನ್ನ ಅನುಗ್ರಹದಿಂದ ಈ ಒಂದು ಸಂಜೆ ಸಮಯನಾದರೂ ಒಂದು 10 ನಿಮಿಷನಾದರೂ ನನಗೆ ಸುಖ ಶಾಂತಿ ನೆಮ್ಮದಿ ನಿಮ್ಮಿಂದ ನನಗೆ ದಯಪಾಲಿಸಬೇಕು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗಲಿ, ಹೆಚ್ಚಿನ ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗಲಿ ಅಂತ ಕೇಳ್ಕೊಳ್ತಾ, ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಮಕರ ರಾಶಿ ಅಂದ ಮೇಲೆ ಮುಗೀತು, ಶನೇಶ್ವರ ಮೊದಲು ನಾಪಕ ಬರ್ತಕ್ಕಂಥದ್ದು. ಮಕರ ಮತ್ತು ಕುಂಭದಲ್ಲಿ ಶನಿ ಇರ್ತಕ್ಕಂಥದ್ದು ನಿಜ, ಆದರೆ ಭಗವಂತ ಅಲ್ಲಿ ಕೂತ್ಕೊಂಡು ಇರ್ತಕ್ಕಂಥ ಎಲ್ಲ ರಾಶಿಗಳ ಮೇಲೂ ಕೂಡ ಭಗವಂತನ ವಕ್ರದೃಷ್ಟಿ, ಭಗವಂತನ ದೃಷ್ಟಿ ಬೀಳ್ತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಮಕರ ಕುಂಭದಲ್ಲಿರ್ತಕ್ಕಂಥವ್ರು ಮಾತ್ರ ಶನಿಕಾಟವನ್ನು ಅನುಭವಿಸ್ತಕ್ಕಂಥದ್ದಲ್ಲ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಭಗವಂತನ ವಕ್ರದೃಷ್ಟಿಗೆ ಬೀಳತಕ್ಕಂಥದ್ದೇ. ಆ ಒಂದು ವಕ್ರದೃಷ್ಟಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂತಾನೆ ಈ ಒಂದು ವಿಶೇಷವಾಗಿರ್ತಕ್ಕಂಥ 18 ಭಾನುವಾರವೂ ಕೂಡ 18 ವಿಧವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾನು ಮತ್ತು ನನ್ನ ತಂದೆಯವರು ಬಹಳ ಶ್ರಮದಿಂದ ಮನೋಗತ ಪ್ರಶ್ನಾತಂತ್ರದಲ್ಲಿ ಹುಡುಕಿ ಆಧಾರ ಸಮೇತ ತೆಗೆದಿಟ್ಟಿರ್ತಕ್ಕಂಥದ್ದು ಇದು. ಈ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ ಮಾಡಿ, ಇದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲವನ್ನು ಸಿದ್ಧಪಡಿಸ್ಕೊಳ್ತೀರಾ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಮಗೆ ಇವತ್ತಿನ ದಿವಸ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ತಂತ್ರಸಾರವನ್ನು ತಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತೀರೋ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ದೋಷಗಳು ಸಾಕಷ್ಟಿರುತ್ತೆ, ಬರ್ತಕ್ಕಂಥ ಗೊಂದಲಗಳು ಸಾಕಷ್ಟಿರುತ್ತೆ. ಆ ಒಂದು ಸಮಯದಲ್ಲಿ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಶುಭ ಕಾರ್ಯಕ್ರಮದ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ.
ಆ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವವೂ ಕೂಡ ಬೀರತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ದಿವ್ಯ ಅನುಗ್ರಹವು ನಿಮಗೂ ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ನಿಮಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಭಾನುವಾರ ಇನ್ನೇನು ಕೆಲಸ ಇರುತ್ತೆ, ಮನೆಯಲ್ಲೇ ಇರೋದು. ಭಾನುವಾರ ತಾವೆಲ್ಲರೂ ಕೂಡ ಫ್ರೀ ಇದ್ದೀರಾ. ಅದಕ್ಕೋಸ್ಕರನೇ ಈ ಒಂದು ಚುಟುಕು ತಂತ್ರಸಾರ ನೋಡಿ. ಈ ಒಂದು ತಂತ್ರಸಾರವನ್ನು ಈಗಾಗಲೇ ಕಳೆದ 4 ವಾರಗಳಿಂದ ತಾವು ನೋಡ್ತಾ ಇದ್ದೀರಾ. ಇದರಲ್ಲಿ ಸಾಕಷ್ಟು ದೊಡ್ಡ ತಂತ್ರಸಾರನೋ ಇಲ್ಲ ಅಂದರೆ 5 ಅವರು 6 ಅವರು ಕೂತ್ಕೊಂಡು ಮಾಡ್ತಕ್ಕಂಥ ತಂತ್ರಸಾರ ನಾನು ನಿಮ್ಗೆ ಏನಾದರೂ ತಿಳಿಸ್ಕೊಟ್ಟಿದ್ದೇನಾ? ಇಲ್ಲ. ಇರತಕ್ಕಂಥ ತಂತ್ರಸಾರವನ್ನು ಮಹಾ ಅಂದರೆ 1 ಅವರ್ ಸಮಯ. ಈ 1 ಅವರ್ನಾದ್ರೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಸ್ವಾರ್ಥಕ್ಕೆ ಅಂತಲೇ ನೀವು ಉದ್ಧಾರ ಆಗಬೇಕು ಅಂತ ಹೇಳಿ ನಾನು ನಿಮಗೆ ಈ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ಮನುಷ್ಯನಿಗೆ ಸ್ವಾರ್ಥ ಅನ್ನೋದು ಬೇಡ. ಯಾಕೆ ಅಂದರೆ ಈ ಒಂದು ತಂತ್ರಸಾರವನ್ನು ಮಾಡುವ ಶಕ್ತಿ ಒಂದಷ್ಟು ಜನಕ್ಕಿದ್ರೆ, ಕೆಲವೊಂದಷ್ಟು ಬಡ ಮಕ್ಕಳಿಗೆ, ಬಡ ಜನಾಂಗದವರಿಗೆ ಈ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತೊಗೊಂಡು ಬರ್ತಕ್ಕಂಥದ್ದಾಗಲಿ, ಮನೆಯಲ್ಲೇ ಇರ್ತಕ್ಕಂಥ ಸಾಮಗ್ರಿಗಳನ್ನ ತಿಳಿಸ್ಕೊಟ್ರು ಕೂಡ 1-2 ವಸ್ತುಗಳು ಆಚೆ ಕಡೆಯಿಂದ ತೊಗೊಂಡು ಬರಬೇಕಾಗಿರುತ್ತೆ. ಅದಕ್ಕೂ ಕೂಡ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಪರಿವಾರಗಳು ನಾವು ಕೂಡ ನಮ್ಮ ಒಂದು ಭೂಮಂಡಲದಲ್ಲಿದೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ನಾನು ಮಾತ್ರ ಚೆನ್ನಾಗಿರ್ತಕ್ಕಂಥದ್ದಲ್ಲ, ನನ್ನ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು ಯಾರಿಗಾದ್ರೂ ಈ ಒಂದು ತಂತ್ರಸಾರವನ್ನು ಮಾಡಲಿಕ್ಕಾಗಲಿಲ್ಲ, ಅವ್ರಿಗೆ ಆ ಶಕ್ತಿ ಇಲ್ಲ, ಭಗವಂತ ದಯಪಾಲಿಸಲಿಲ್ಲ ಅಂದರೆ ಅವರ ಪರವಾಗಿ ನಾನು ಮಾಡ್ತೇನೆ. ನಾನು ಮಾಡ್ತಿರ್ತಕ್ಕಂಥ ಈ ಒಂದು ತಂತ್ರಸಾರದಿಂದ ನನಗೂ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ ಎಂಬತಕ್ಕಂಥ ಮನೋಭಾವವನ್ನು ಇಟ್ಕೊಂಡು ತಾವು ತಂತ್ರಸಾರವನ್ನು ಮಾಡಿದ್ದೇ ಆದರೆ ಹೇಳ್ತೀನಿ ಕೇಳಿ, ಬರ್ತಕ್ಕಂಥ ದೋಷಗಳಿಂದ ತಾವೊಂದು ಕೊಟ್ಟಿರ್ತಕ್ಕಂಥ ಹೆಚ್ಚಿನ ರೀತಿಯಲ್ಲಿ ಬರ್ತಕ್ಕಂಥ ಸಂಕಷ್ಟಗಳೆಲ್ಲವನ್ನು ಕೂಡ ಕಳ್ಕೊಳ್ಬೋದು. ಭಗವಂತನ ಅನುಗ್ರಹ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ತಾನು ಮಾಡಿದ್ದು ತನಗೆ, ಮತ್ತೊಂದು ಮಾಡಿದ್ದು ಪರರಿಗೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಒಂದು ತಂತ್ರಸಾರವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಸ್ವಾರ್ಥಕ್ಕೆ ಬೇಡ. ನಾನು ಚೆನ್ನಾಗಿರಬೇಕು, ನನ್ನ ಜೊತೆಯಲ್ಲಿರೋರು ಚೆನ್ನಾಗಿರಬೇಕು ಅಂತ ಹೇಳಿ ತಾವು ಮುಂದುವರಿಸಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದು ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಿರುತ್ತೆ, ಸಾಕಷ್ಟು ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ. ಆದರೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ತಂತ್ರಸಾರವನ್ನು ತಿಳಿಸ್ಕೊಟ್ಟಿದ್ದಾಗಿದೆ. ಇದರ ಜೊತೆ ಒಂದು ಚುಟುಕು ತಂತ್ರಸಾರ ತಾವೇನು ಮಾಡಬೇಕಪ್ಪ ಅಂದರೆ, ಒಂದು ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರದಲ್ಲಿ 1 ಹಿಡಿ ಅಕ್ಕಿ, 1 ಹಿಡಿ ಕಡಲೆಬೇಳೆ, 1 ಹಿಡಿ ಉದ್ದಿನ ಬೇಳೆಯನ್ನು ಆ ಒಂದು ಗಂಟಿನಲ್ಲಿ ಕಟ್ಟಿ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಯಾವುದಾದ್ರೂ ಆಲದ ಮರದ ಬುಡದಲ್ಲಿಟ್ಟು ಅಲ್ಲಿರ್ತಕ್ಕಂಥ ಎಲೆಯಲ್ಲಿ 1 ಎಲೆ ಅಂದರೆ ಕರೆಕ್ಟಾಗಿ ನಿಮ್ಮ ಎದುರುಗಡೆ ಇರತಕ್ಕಂಥ ಆಲದ ಮರದಲ್ಲಿ ಉತ್ತರಾಭಿಮುಖವಾಗಿ ಚಾಚಿರ್ತಕ್ಕಂಥ ರಂಬೆಯಲ್ಲಿ ಆ ಒಂದು ಎಲೆ ಯಾವುದು ತುದಿಯಲ್ಲಿ ಬಂದಿರತಕ್ಕಂಥ ಎಲೆಯನ್ನು ಕಟ್ ಮಾಡಿಕೊಂಡು ಅದರೊಳಗಡೆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಅಪ್ಪಟ ಶ್ರೀಗಂಧದಲ್ಲಿ ಬರೆದು ಈ ಒಂದು ಎಲೆನ ತಾವು ಸುರುಳಿ ಸುತ್ತಿ ಅದೇ ಬುಡದ ಕೆಳಗಿಟ್ಟು ಆ ಬುಡಕ್ಕೆ 1 ಚೊಂಬು ನೀರು ಹಾಕಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದೇ ಆದರೆ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಆದ್ರೂ ಕೂಡ ಮೀನರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಶುಭ ಕಾರ್ಯ ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದು ಅಲ್ಲ. ಇರತಕ್ಕಂಥ ತಂತ್ರಸಾರವನ್ನು ಮಾಡ್ಕೊಳ್ಳಿ, ಚುಟುಕು ತಂತ್ರಸಾರವನ್ನು ಮಾಡ್ಕೊಳ್ಳಿ. ಬರ್ತಕ್ಕಂಥ ದೋಷಗಳನ್ನ, ಸಂಕಷ್ಟಗಳನ್ನೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಳಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿದೆ. ಇನ್ನು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳ್ಕೊಂಡಿದ್ದಾಯಿತು. ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ತಿಳ್ಕೊಂಡಿದ್ದಾಯಿತು. ಮತ್ತೊಂದು ವಿಚಾರ ತಿಳಿಸ್ಕೊಡ್ಬೇಕು ಅಂದರೆ, ಈಗಾಗಲೇ ಗುರುವಾರ ಪ್ರಾರಂಭ ಆಗಿರ್ತಕ್ಕಂಥದ್ದಿದೆ. ಗುರುವಾರದಲ್ಲಿ ಬರ್ತಕ್ಕಂಥ ಆ ಒಂದು ಗುರುವಾರನೇ ವಿಶೇಷ ಸಂಚಿಕೆಯಾಗಿ ಪ್ರಾರಂಭ ಆಗೋಗಿದೆ. ಆ ವಿಶೇಷ ಸಂಚಿಕೆಯಲ್ಲಿರ್ತಕ್ಕಂಥ ಆ ಒಂದು ವಿಶೇಷ ಕೆಲಸ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ, ಪ್ರಪಂಚದಲ್ಲಿ ಸಾಕಷ್ಟು ಜನ ನಿಮ್ಮ ಜೀವನ ಬೆಳಕಾಗಿರ್ತಕ್ಕಂಥ, ನಿಮ್ಮ ಜೀವನ ಈ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ವ್ಯಕ್ತಿ ಕಾರಣೀಭೂತರಾಗಿರ್ತಾರೆ. ಆ ಒಂದು ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಸುಮಾರು ಜನಕ್ಕೆ ಅವಕಾಶ ಸಿಗತ್ತೆ, ಸುಮಾರು ಜನಕ್ಕೆ ಅವಕಾಶ ಸಿಗೋದಿಲ್ಲ. ಅವ್ರಿಗೂ ಕೂಡ ಮನಸ್ಸಲ್ಲಿರುತ್ತೆ, ಆ ವ್ಯಕ್ತಿಗೆ ಹೇಳಿದಿರಾ 4-6 ಜನದ ಮುಂದೆ ಇವತ್ತಿನ ದಿವಸ ನಾನು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಈ ವ್ಯಕ್ತಿಯಿಂದನೇ ಕಾರಣ. ಈ ಒಂದು ಹೆಮ್ಮೆಯ ಮಾತನ್ನು ಹೇಳ್ಕೊಳ್ಬೇಕು ಅಂತ ಸಾಕಷ್ಟು ಜನಕ್ಕೆ ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ಅದು ನೆರವೇರಿರ್ತಕ್ಕಂಥದ್ದಲ್ಲ.
ಆ ಒಂದು ಪುಣ್ಯ ಕೆಲಸವನ್ನು, ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ನಮ್ಮ ಟೀಮು, ನಮ್ಮ ಗುರುಗಳು, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಬೆಳಕಾಗಿರೋದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸಬೇಕೆಂಬತಕ್ಕಂಥ ಮನಸ್ಥಿತಿ ನಿಮ್ಮದಿದ್ದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಗುರುವಾರದಂದು ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಸಮಯ ಇದೀಗ ನಿಮಗೆ ಬಂದಿರತಕ್ಕಂಥದ್ದಿದೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಾರ ತಾವೆಲ್ಲರೂ ಕೂಡ ಕರೆ ಮಾಡಿ ನಿಮ್ಮ ಜೀವನ ಬೆಳಕಾಗೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಿಮ್ಮ ಗುರುಗಳನ್ನು, ಆ ಒಂದು ವ್ಯಕ್ತಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಒಂದು ಅವಕಾಶ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರ ಜೊತೆ ನಾಳೆ ಬರ್ತಕ್ಕಂಥ 6ನೇ ವಾರದ ತಂತ್ರಸಾರವನ್ನು ಕೂಡ ಬಹಳ ವಿಶೇಷವಾಗಿ ನಡೆಸ್ಕೊಡೋದಿದೆ. ಅದರ ಜೊತೆ 7ನೇ ವಾರದ ತಂತ್ರಸಾರವನ್ನು ಬಹಳ ವಿಭಿನ್ನ ರೀತಿಯಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದಿದೆ. ಭಗವಂತನ ಸಂಪೂರ್ಣ ಅನುಗ್ರಹ 12 ರಾಶಿ ಮೇಲೆ ಪ್ರತಿಯೊಬ್ಬರ ಮೇಲೂ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿ ಮಾಸದಲ್ಲಿ ನಡೀತಕ್ಕಂಥ ಹುಣ್ಣಿಮೆಯ ಪೂಜಾ ಅನುಷ್ಠಾನ ಬಹಳ ಅರ್ಥಗರ್ಭಿತವಾಗಿ ಮಹರ್ಷಿ ಮಂದಿರದಲ್ಲಿ ನಡೀತಾ ಇದೆ. ಇವತ್ತಿನ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿ ಹುಣ್ಣಿಮೆ ಚಂಡಿ ಹೋಮ ಅಥವಾ ಗಣಹೋಮ, ವಿಶೇಷವಾಗಿರ್ತಕ್ಕಂಥ ದುರ್ಗಾ ಹೋಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಈ ಪ್ರಕಾರವಾಗಿ ಸಾಕಷ್ಟು ಅನುಷ್ಠಾನಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಅನುಷ್ಠಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಹೋಮ ಮತ್ತು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಅದರೊಂದಿಗೆ ತಾಯಿ ದುರ್ಗಾ ಪರಮೇಶ್ವರಿಯ ಒಂದು ದುರ್ಗಾ ಹವನವನ್ನು ಸಹಿತ ಇವತ್ತು ನಾವು ಮಾಡ್ತಿದ್ದೀವಿ. ಪ್ರತಿ ಹುಣ್ಣಿಮೆಯಂದು ನಮ್ಮ ವಿಶೇಷವಾಗಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಈ ಒಂದು ಹುಣ್ಣಿಮೆಯ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು. ಈ ಬಾರಿ ಹುಣ್ಣಿಮೆಯ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಬಂದಿರತಕ್ಕಂಥದ್ದಿದೆ. ಆದರೆ ಪ್ರತಿ ಹುಣ್ಣಿಮೆಯಂದು ಪ್ರತಿಯೊಬ್ಬರಿಗೂ ಕೂಡ ದೇವಿ ಉತ್ಸವ ರೂಪದಲ್ಲಿ ಬಂದು ಪ್ರತಿಯೊಬ್ಬರ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡ್ತಾ ಇದ್ಲು. ಆದರೆ ಈ ಹುಣ್ಣಿಮೆಯಂದು ಸಾಕಷ್ಟು ಮಳೆ ಬಂದಿರುವ ಕಾರಣದಿಂದ ಯಾರಿಗೂ ಕೂಡ ಉತ್ಸವ ರೂಪದಲ್ಲಿ ಬಂದು ಉತ್ತರವನ್ನು ಕೊಡಕ್ಕಾಗ್ದಿರಾ ತಾಯಿ ಕೂತ ಜಾಗದಲ್ಲೇ ಉತ್ತರವನ್ನು ಕೊಡ್ತಕ್ಕಂಥದ್ದು. ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನೆ, ದುರ್ಗಾ ಹವನ ಮಾಡ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಕೂಡ ಬಹಳ ವೈಭವೀಪೂರಿತವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಯಾರ್ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ತಾವು ಕೂತ ಜಾಗದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಮಯದಲ್ಲಿ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು. ಮಾಡ್ತಾ ದುಮ್ ದುರ್ಗಾಯೈ ನಮಃ, ದುಮ್ ದುರ್ಗಾಯೈ ನಮಃ, ದುಮ್ ದುರ್ಗಾಯೈ ನಮಃ ಈ ಬೀಜಾಕ್ಷರಿ ಮಂತ್ರವನ್ನ 108 ಬಾರಿ ಪಠನೆ ಮಾಡಿ. ತಾವಿರ್ತಕ್ಕಂಥ ಜಾಗದಲ್ಲೇ ತಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹಾಕೊಳ್ಳಿ. ತಾಯಿ ಆದಷ್ಟು ಬೇಗ ಆ ಮನೋಕಾಮನೆಗಳನ್ನೆಲ್ಲ ಸಿದ್ಧಿ ಮಾಡ್ತಾಳೆ. ಆದಷ್ಟು ಬೇಗ ಈ ಒಂದು ಸಮಯದಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟ ಇದೆ ದೇವಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಆದಷ್ಟು ಬೇಗ ಎಲ್ಲವೂ ಕೂಡ ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ತಾಯಿ ವ್ಯವಸ್ಥೆ ಮಾಡಿಕೊಡ್ತಾಳೆ. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ, ರೈತರು ಯೋಧರು ಇವರಿಬ್ಬರು ಕೂಡ ದೇವಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹುಣ್ಣಿಮೆ ಕೂಡ ವಿಶೇಷವಾಗಿ ದುರ್ಗಾ ಹವನ ಆಗುತ್ತೆ. ಇನ್ನು ಮುಂದೆ ಆ ಹವನದ ಕಾರ್ಯಕ್ರಮವನ್ನು ಕೂಡ ಶುರು ಮಾಡೋಣ. ಆದರೆ ಅದಕ್ಕಿಂತ ಮೊದಲನೇದಾಗಿ ದೇವಿಗೆ ಸಣ್ಣದಾಗಿ ಒಂದು ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಧೂಪ ದೀಪ ನೈವೇದ್ಯವನ್ನು ಮುಗಿಸಿದಾದ ನಂತರ ಹೋಮದ ಕಾರ್ಯಕ್ರಮವನ್ನು ಶುರು ಮಾಡ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಹೃದಯ ಚಿಂತದಿಂದ ಕಾಯ್ತಾ ಇರಿ, ಭಗವತಿಯ ದರ್ಶನವನ್ನು ಮಾಡ್ತಾ ಇರಿ, ಭಗವತಿಯ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸನಃ ಪರ್ಷದಪಿ ದುರ್ಗಾಣಿ ವಿಶ್ವಾನಾವೇವ ಸಿಂಹಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾನ್ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೆ ನಮಃ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವೀ ಬಹುಲಾನ ಉರ್ವೀ ಭವಾತೋಕಾಯತನಯಾಯ ಶಯ್ಯೋಃ ವಿಶ್ವಾನಿ ನೋ ದುರ್ಗಃ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ
दुर्गां देवीकं शरणमहं प्रपद्ये सुतरसे नमः अग्ने त्वन्वारयानव्यो अस्मान् स्वस्ति विरतु दुर्गाणि विश्वान् चौत्ते बहुदार भुवे भवादोका यतनया इसयोः विश्वानिनो दुर्गः जातवेदस्सन् धन्वनावादुरिता हि वर्षे नेत्रुकं मनसा दृढानो अस्माकं भोज्यपिता तनूनान् ऋतनाशतकं समानमग्रमग्निगुम्भवेन परमा सदस्तात् सनपर्षतु दुर्गाणि विश्वारामे वसुस्थितिरास्तिग्नेः त्वाग्नसुलेध्यारत्वरेशुनाथवचारव्यत्सतत्से स्वाञ्चाग्नेतनवं विप्रयस्वा शुद्धं च सौभगमायुधस्व यश्च सत्से स्वाञ्चाग्ने तनुवं विप्रयस्वास्मभ्यं च सौभगमायजस्व गोभिर्जुष्टमयुजो निषिक्तं तवेन्द्रविष्णोरनुसञ्चरे. ಭಗವತಿಯ ಅನುಗ್ರಹ ಪಡೆಯಲಿಕ್ಕಾಗಿ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಈ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ದುರ್ಗಾ ಹವನ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಭ ಹುಣ್ಣಿಮೆ. ಮನುಷ್ಯನಲ್ಲಿರ್ತಕ್ಕಂಥ ತನ್ನ ಮನಸ್ಥಿತಿಯಲ್ಲಿರ್ತಕ್ಕಂಥ ಮನೋಗತ ಅಂದರೆ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ದೂರ ಮಾಡ್ಕೋಬೇಕಾದ್ರೆ ಅದನ್ನು ತಾಯಿಯಿಂದ ಮಾತ್ರವೇ ಸಾಧ್ಯ. ಆ ತಾಯಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಅಮ್ಮ ನನಗಿರ್ತಕ್ಕಂಥ ಈ ಸಮಸ್ಯೆಗಳಿಗೆ ಇದಕ್ಕೊಂದು ಪರಿಹಾರವನ್ನು ಕೊಡು. ಸೃಷ್ಟಿಯಲ್ಲಿ ಪರಿಹಾರ ಇಲ್ಲದಂಥದ್ದು ಯಾವುದಾದ್ರು ಇದೆಯಾ? ಅದು ಸಾಧ್ಯವೇ ಇಲ್ಲ. ಎಲ್ಲವೂ ಪರಿಹಾರ ಇದೆ. ಆದರೆ ಪರಿಹಾರವನ್ನು ಕಂಡುಕೊಳ್ಬೇಕು, ಪರಿಹಾರವನ್ನು ಮಾಡ್ಕೊಳ್ಬೇಕು. ಆ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೂ ಭಗವತಿಯ ಅನುಗ್ರಹ ಬೇಕು. ಈ ಒಂದು ಶುಭ ಸನ್ನಿವೇಶದಲ್ಲಿ ತಾಯಿ ಭುವನೇಶ್ವರಿ, ಲಲಿತಾ, ರಾಜರಾಜೇಶ್ವರಿ, ತಾಯಿ ದುರ್ಗೆಯನ್ನು ಆವಾಹನೆ ಮಾಡಿ ಪೂಜಾನುಷ್ಠಾನ ನಡೆಸ್ತಾ ಇದ್ದೀವಿ. ಈ ಪೂಜಾನುಷ್ಠಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ, ತಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. न माता न बन्धुर्न दाता न पुत्रो न पुत्री न भृत्यो न भर्ता न जाया न विद्या न वृत्तिर्ममैव गतिस्त्वं त्वमेका भवानी
गतिस्त्वं गतिस्त्वं त्वमेका भवानी.